ಬೆಳಗ್ಗೆ ಎದ್ದ ತಕ್ಷಣ ಈ 3 ಪದಾರ್ಥಗಳನ್ನು ತಿನ್ನಿರಿ. ನಲ್ಲಿ ತೆರೆದಂತೆ ನಿಮ್ಮ ಹೊಟ್ಟೆ ಸ್ವಚ್ಛವಾಗುತ್ತದೆ. ವೃದ್ಧಾಪ್ಯವನ್ನು ಉತ್ತಮ ಮತ್ತು ಆರೋಗ್ಯಕರವಾಗಿಸುವ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಬೆಳಗ್ಗೆ ಎದ್ದು ಶೌಚಾಲಯಕ್ಕೆ ಹೋಗಲು ನಿಮಗೆ ತೊಂದರೆಯಾಗುತ್ತಿದೆಯೇ? ಕೆಲವೊಮ್ಮೆ ನೀವು ಗಂಟೆಗಟ್ಟಲೆ ಕುಳಿತುಕೊಳ್ಳಬೇಕಾಗಬಹುದು, ಆದರೆ ಮಲ ವಿಸರ್ಜನೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ನೀವು ಆಗಾಗ್ಗೆ ಹೋಗಬೇಕೇ? ಮಲಬದ್ಧತೆ, ಗ್ಯಾಸ್ ಮತ್ತು ಭಾರ ಯಾವಾಗಲೂ ಇರುತ್ತದೆಯೇ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಇಂದು ನಾವು ನಿಮಗೆ 3 ವಿಷಯಗಳ ಬಗ್ಗೆ ಹೇಳುತ್ತೇವೆ. ಇದು ನಿಮಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ನಿಮ್ಮ ಹೊಟ್ಟೆ ನಲ್ಲಿಯಿಂದ ಚಿಮ್ಮುವ ನೀರಿನಂತೆ ಶುದ್ಧವಾಗಿರುತ್ತದೆ. ಮಲಬದ್ಧತೆಯ ಮೂಲ ಕಾರಣ ನಿವಾರಣೆಯಾಗುತ್ತದೆ. ನಿಮ್ಮ ಹೊಟ್ಟೆ ಹಗುರವಾಗುತ್ತದೆ ಮತ್ತು ಇಡೀ ದೇಹವು ಹೆಚ್ಚು ಯೌವನದಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈಗ ಪ್ರಶ್ನೆ ಏನೆಂದರೆ, ಬೆಳಗ್ಗೆ ನಿಮ್ಮ ಹೊಟ್ಟೆ ಏಕೆ ಸ್ವಚ್ಛವಾಗಿಲ್ಲ? ಮೊದಲ ಕಾರಣ ನೀರಿನ ಕೊರತೆ. ಇಡೀ ರಾತ್ರಿ ನಿಮ್ಮ ದೇಹವು ನಿರ್ಜಲೀಕರಣಗೊಂಡಿರುತ್ತದೆ. ಇದರಿಂದಾಗಿ ನಿಮ್ಮ ಕರುಳುಗಳು ಕಾರ್ಯನಿರ್ವಹಿಸಲು ಕಷ್ಟವಾಗುತ್ತದೆ. ಇನ್ನೊಂದು ಮುಖ್ಯ ಕಾರಣ ಏನೆಂದರೆ ನಾರಿನ ಕೊರತೆ. ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದಾಗ ನಿಮ್ಮ ಕರುಳಿನಲ್ಲಿ ಅಡಚಣೆ ಉಂಟಾಗುತ್ತದೆ. ಮೂರನೆಯ ಕಾರಣ ನಿಮ್ಮ ಜೀವನ ಶೈಲಿ ಮತ್ತು ಒತ್ತಡ. ತಡರಾತ್ರಿ ತಿನ್ನುವುದು, ಜಂಕ್ ಫುಡ್ ಮತ್ತು ಕಡಿಮೆ ಚಟುವಟಿಕೆಯು ಮಲಬದ್ಧತೆಗೆ ಕಾರಣವಾಗಬಹುದು. ಚಟುವಟಿಕೆಯ ಕೊರತೆಯು ಮಲಬದ್ಧತೆಯನ್ನು ಇನ್ನಷ್ಟು ಹದಗೆಡಿಸಬಹುದು. ಸ್ನೇಹಿತರೆ, ಮಲಬದ್ಧತೆ ಸಣ್ಣ ಸಮಸ್ಯೆಯಲ್ಲ. ಇದು ತಲೆನೋವಿಗೆ, ಹೊಟ್ಟೆ ಉಬ್ಬರ ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಪರಿಹಾರವು ತುಂಬಾ ಸರಳವಾಗಿದೆ. ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡಿದರೆ, ನೀವು ಈ 3 ವಸ್ತುಗಳನ್ನು ತಿಂದರೆ ನಿಮ್ಮ ಕರುಳು ಸಂಪೂರ್ಣವಾಗಿ ಶುದ್ಧವಾಗುತ್ತದೆ ಮತ್ತು ನೀವು ದಿನವಿಡೀ ಹಗೂರ ಮತ್ತು ಚೈತನ್ಯಶೀಲರಾಗಿರುತ್ತೀರಿ. ಮೊದಲು ನೆನೆಸಿದ ಒಣದ್ರಾಕ್ಷಿಗಳು. ಒಣದ್ರಾಕ್ಷಿಗಳು ಅವು ಆರೋಗ್ಯದ ಗುಪ್ತ ನಿಧಿಯನ್ನು ಒಳಗೊಂಡಿವೆ. ಅವುಗಳಲ್ಲಿ ಫೈಬರ್, ಖನಿಜಗಳು ಮತ್ತು ನೈಸರ್ಗಿಕ ಸಕ್ಕರೆಗಳಿವೆ. ಇದು ನಿಮ್ಮ ಕರುಳನ್ನು ಶುದ್ಧೀಕರಿಸುವಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಇದು ಹೇಗೆ ಕೆಲಸ ಮಾಡುತ್ತದೆ? ಒಣದ್ರಾಕ್ಷಿಗಳು ಕರಗುವ ನಾರಿನಂಶವನ್ನು ಹೊಂದಿರುತ್ತವೆ. ಅವುಗಳನ್ನು ನೀರಿನಲ್ಲಿ ನೆನೆಸಿ ತಿಂದಾಗ ಅವುಗಳಲ್ಲಿರುವ ನಾರು ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಮೃದುವಾದ ಜೆಲ್ ತರಹದ ಪದರವನ್ನು ರೂಪಿಸುತ್ತದೆ. ಈ ಜೆಲ್ ಕರುಳಿನ ಮೂಲಕ ಚಲಿಸುತ್ತದೆ ಮತ್ತು ಮಲವನ್ನು ಮೃದುಗೊಳಿಸುತ್ತದೆ. ಇದು ಕರುಳಿನ ಚಲನೆಯನ್ನು ಸರಾಗಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಶೌಚಾಲಯಕ್ಕೆ ಹೋಗುವುದನ್ನು ಸುಲಭಗೊಳಿಸುತ್ತದೆ. ಉತ್ಪನ್ನದಲ್ಲಿರುವ ನೈಸರ್ಗಿಕ ಸಕ್ಕರೆಗಳು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಇದು ನಿಮ್ಮ ಹೃದಯವನ್ನು ಚುರುಕುಗೊಳಿಸುತ್ತದೆ. ಇದಲ್ಲದೆ ಇದರಲ್ಲಿರುವ ಕಬ್ಬಿಣ ಮತ್ತು ಖನಿಜಗಳು ನಿಮ್ಮ ರಕ್ತವನ್ನು ಶುದ್ಧೀಕರಿಸುತ್ತವೆ ಮತ್ತು ನಿಮ್ಮ ದೇಹವನ್ನು ಬಲಪಡಿಸುತ್ತವೆ. ಇದರಲ್ಲಿರುವ ಕಬ್ಬಿಣ ಮತ್ತು ಖನಿಜಗಳು ರಕ್ತವನ್ನು ಶುದ್ಧೀಕರಿಸುತ್ತವೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ. ಇದನ್ನು ಹೇಗೆ ತಿನ್ನಬೇಕು? ರಾತ್ರಿ ಮಲಗುವ ಮುನ್ನ ನೀರಿನಲ್ಲಿ 8 ರಿಂದ 10 ಒಣ ದ್ರಾಕ್ಷಿಗಳನ್ನು ನೆನೆಸಿಡಿ. ನೀರಿನಲ್ಲಿ ನೆನೆಸಿದ ಮೇಲೆ ಬೆಳಗ್ಗೆ ಎದ್ದ ನಂತರ ಆ ಒಣ ದ್ರಾಕ್ಷಿಗಳನ್ನು ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ಅಗಿಯುವ ಮೂಲಕ ಆ ನೀರಿನೊಂದಿಗೆ ತಿನ್ನಿರಿ. ನೀವು ಒಣ ದ್ರಾಕ್ಷಿಗಳನ್ನು ಚೆನ್ನಾಗಿ ಅಗಿದು ನೀರು ಕುಡಿಯಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂದರೆ, ನೀವು ಇದನ್ನು ಪ್ರತಿದಿನ ಅನುಸರಿಸಿದರೆ ನೀವು ಮೊದಲ ದಿನವೇ ಅದರ ವ್ಯತ್ಯಾಸವನ್ನು ಗಮನಿಸಬಹುದು. 1 ವಾರದೊಳಗೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಶುದ್ಧವಾಗುತ್ತದೆ. ಮಲಬದ್ಧತೆ ಮತ್ತು ಅನಿಲ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ಹೊಟ್ಟೆ ಉಬ್ಬರವು ಕಡಿಮೆಯಾಗುತ್ತದೆ. ಮುನ್ನೆಚ್ಚರಿಕೆಗಳು: ಮಧುಮೇಹ ಇರುವವರು ಇದನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು.
ಮತ್ತು ಪ್ರಮಾಣವನ್ನು ತಿಳಿದಿರಬೇಕು. ಅದನ್ನು ಸೇವಿಸುವ ಮೊದಲು ಅವರು ವೈದ್ಯರನ್ನು ಸಂಪರ್ಕಿಸಿ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು. ಒಣದ್ರಾಕ್ಷಿಯನ್ನು ರಾತ್ರಿಯಿಡೀ ನೆನೆಸಿ ಬೆಳಗ್ಗೆ ತಿನ್ನಿರಿ ಮತ್ತು ಮಲಬದ್ಧತೆಯನ್ನು ಹೋಗಲಾಡಿಸಿ. ಆಮ್ಲ, ಹರಿತಕ್ಕಿ ಮತ್ತು ಬಿಬಿತಕ್ಕಿ ಈ 3 ಹಣ್ಣುಗಳ ಅದ್ಭುತವಾದ ಸಂಯೋಜನೆಯನ್ನು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ವಿಟಮಿನ್ ಸಿ ಇಂದ ಸಮೃದ್ಧವಾಗಿರುವ ಆಮ್ಲ ದೇಹವನ್ನು ಬಲಪಡಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹರಿತಕ್ಕಿ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಮತ್ತು ಕರುಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಮತ್ತೊಂದೆಡೆ ಬಬಿತಕ್ಕಿ ಹೊಟ್ಟೆಯ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಬಬಿತಕ್ಕಿ ಹೊಟ್ಟೆಯ ತೊಂದರೆಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಕರುಳನ್ನು ಬಲಪಡಿಸುತ್ತದೆ. ಈ 3 ಒಟ್ಟಾಗಿ ಕೆಲಸ ಮಾಡಿದಾಗ ಅವು ದೇಹವನ್ನು ಒಳಗಿನಿಂದಲೇ ನಿರ್ವಿಷಗೊಳಿಸುತ್ತವೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಮತ್ತು ಇದು ಮಲಬದ್ಧತೆಯಂತಹ ಮೊಂಡುತನದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಅದಕ್ಕಾಗಿಯೇ ಆಯುರ್ವೇದದಲ್ಲಿ ತ್ರಿಫಲವನ್ನು ನೈಸರ್ಗಿಕ ಅಮೃತವೆಂದು ಪರಿಗಣಿಸಲಾಗಿದೆ. ಇದರ ಪರಿಣಾಮವು ಹೊಟ್ಟೆಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಇಡೀ ದೇಹವನ್ನು ಆರೋಗ್ಯಕರವಾಗಿರಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಜೀರ್ಣಾಂಗ ವ್ಯವಸ್ಥೆಯನ್ನು, ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲು ಮತ್ತು ಕರುಳನ್ನು ಶುದ್ಧೀಕರಿಸಲು ಸಾಕಷ್ಟು ಬಲಪಡಿಸುತ್ತದೆ. ಇದು ಮಲಬದ್ಧತೆಯನ್ನು ನಿವಾರಿಸುವುದಲ್ಲದೆ ಕರುಳನ್ನು ಶುದ್ಧಿಗೊಳಿಸುತ್ತದೆ. ಇದು ನಿಮ್ಮ ದೇಹವನ್ನು ಶುದ್ಧೀಕರಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದನ್ನು ಹೇಗೆ ಸೇವಿಸುವುದು? 1 ಟೀ ಚಮಚ ತ್ರಿಫಲ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಮಲಗುವ ಮುನ್ನ ಕುಡಿಯಿರಿ. ನೀವು ಬಯಸಿದರೆ ನೀವು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಹುದು. ಅದು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ ಕೆಲವೇ ದಿನಗಳಲ್ಲಿ ನೀವು ಇದರ ವ್ಯತ್ಯಾಸವನ್ನು ಗಮನಿಸುವಿರಿ. ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಶುದ್ಧವಾಗುತ್ತದೆ ಮತ್ತು ಗ್ಯಾಸ್, ಆಮ್ಲೀಯತೆ ಮತ್ತು ಹುಳಿ ಬೆಲ್ಚಿಂಗ್ ಮಾಯವಾಗುತ್ತದೆ. ನಿಮ್ಮ ದೇಹವು ಹಗೂರವಾಗುತ್ತದೆ ಮತ್ತು ನಿಮ್ಮ ಚರ್ಮವು ಹೊಳೆಯಲು ಪ್ರಾರಂಭಿಸುತ್ತದೆ. ಏಕೆಂದರೆ ಒಳಗಿನಿಂದ ನೀವು ಕಲ್ಮಶವನ್ನು ಹೋಗಲಾಡಿಸಿದರೆ ಹೊರಗಿನಿಂದ ನಿಮ್ಮ ಚರ್ಮವು ಕೂಡ ಹೊಳೆಯಲು ಪ್ರಾರಂಭಿಸುತ್ತದೆ. ಮುನ್ನೆಚ್ಚರಿಕೆಗಳು: ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸದಂತೆ ಎಚ್ಚರ ವಹಿಸಿ, ಇಲ್ಲದಿದ್ದರೆ ಅದು ಅತಿಸಾರಕ್ಕೆ ಕಾರಣವಾಗಬಹುದು ಮತ್ತು ಗರ್ಭಿಣಿಯರು ಇದನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ತ್ರಿಫಲ ಮಲಬದ್ಧತೆಗೆ ಮಾತ್ರ ಪರಿಹಾರವಲ್ಲ, ಇದು ಒಟ್ಟಾರೆ ಆರೋಗ್ಯವನ್ನು ಸಹ ಉತ್ತೇಜಿಸುತ್ತದೆ. ಈಗ 3ನೇ ಘಟಕಾಂಶವಾದ ಇಸಾಬ್ಗೋಲ್ ಸೈಲಿಯಂ ಹೊಟ್ಟು ಬರುತ್ತದೆ. ನೀವು ಇದನ್ನು ನೈಸರ್ಗಿಕ ನಾರಿನ ಅಗ್ಗದ ಮತ್ತು ಪರಿಣಾಮಕಾರಿ ಮೂಲವಾಗಿ ಕಾಣಬಹುದು. ಇದು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಎಂಬ ಕಾರಣದಿಂದಾಗಿ ಇದನ್ನು ವರ್ಷಗಳಿಂದ ಮನೆಗಳಲ್ಲಿ ಬಳಸಲಾಗುತ್ತಿದೆ. ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಇದು ಅತ್ಯಂತ ಸುಲಭವಾದ ಪರಿಹಾರವಾಗಿದೆ. ಇಸಾಬ್ಗೋಲ್ನ ವಿಶೇಷತೆಯೆಂದರೆ ಅದು ತುಂಬಾ ಹಗೂರವಾಗಿರುತ್ತದೆ, ಆದರೆ ವಾಸ್ತವವಾಗಿ ತುಂಬಾ ಶಕ್ತಿಶಾಲಿಯಾಗಿದೆ. ನೀರಿನಲ್ಲಿ ಹಾಕಿದಾಗ ಅದು ನೀರನ್ನು ಹೀರಿಕೊಂಡು ಊದಿಕೊಂಡು ಮೃದುವಾದ ಜೆಲ್ ಅನ್ನು ರೂಪಿಸುತ್ತದೆ. ಈ ಜೆಲ್ ಕರುಳನ್ನು ತಲುಪಿ ಅವುಗಳನ್ನು ಸ್ವಚ್ಛಗೊಳಿಸುತ್ತದೆ, ಮಲವನ್ನು ಹೊರಹಾಕುತ್ತದೆ, ಮೃದುಗೊಳಿಸುತ್ತದೆ ಮತ್ತು ಮಲ ವಿಸರ್ಜನೆಯನ್ನು ಸುಲಭಗೊಳಿಸುತ್ತದೆ. ಮುನ್ನೆಚ್ಚರಿಕೆಗಳು: ಇಸಾಬ್ಗೋಲ್ ತೆಗೆದುಕೊಂಡ ನಂತರ ಸಾಕಷ್ಟು ನೀರನ್ನು ಸೇವಿಸಬೇಕು, ಏಕೆಂದರೆ ಇದು ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹೀರಿಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿ ನೀರಿನ ಕೊರತೆ ಆಗಬಾರದು. ಅದು ಜೀರ್ಣಕ್ರಿಯೆಗೆ ಅಡ್ಡಿ ಉಂಟು ಮಾಡುತ್ತದೆ. ನೀರನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಿಮ್ಮ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತದೆ. ಮಧುಮೇಹ ಇರುವವರು ಇದನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು.
ಸ್ನೇಹಿತರೆ, ಇಸಾಕ್ಬೋಲ್ ಅಗ್ಗವಾಗಿದೆ, ಆದರೆ ಪರಿಣಾಮಕಾರಿಯಾಗಿದೆ ಮತ್ತು ಹೆಚ್ಚು ವ್ಯಾಪಕವಾಗಿ ಬಳಸಲ್ಪಡುತ್ತದೆ. ಆದ್ದರಿಂದ ನೀವು ಖಂಡಿತವಾಗಿಯೂ ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಇದನ್ನು ನೀವು ಹೇಗೆ ತೆಗೆದುಕೊಳ್ಳಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ 1 ರಿಂದ 2 ಟೀ ಚಮಚ ಇಸಾಬ್ಗೋಲ್ ಹೊಟ್ಟು ಕುಡಿಯಿರಿ. ನೀವು ಬಯಸಿದರೆ ನೀವು ಅದನ್ನು ಹಾಲಿನೊಂದಿಗೆ ಕೂಡ ಕುಡಿಯಬಹುದು. 1 ವಾರದೊಳಗೆ ನೀವು ಸ್ಪಷ್ಟ ವ್ಯತ್ಯಾಸವನ್ನು ನೋಡುತ್ತೀರಿ. ನಿಮ್ಮ ಹೊಟ್ಟೆ ಹಗುರವಾಗುತ್ತದೆ, ನಿಮ್ಮ ಕರುಳುಗಳು ಸಂಪೂರ್ಣವಾಗಿ ಶುದ್ಧವಾಗುತ್ತವೆ ಮತ್ತು ನೀವು ನಿಮ್ಮ ತೂಕವನ್ನು ಸಹ ಕಳೆದುಕೊಳ್ಳುತ್ತೀರಿ. ಈಗ ನಾವು ಕೆಲವು ಸಲಹೆಗಳನ್ನು ತಿಳಿದುಕೊಳ್ಳೋಣ. ಈ 3 ವಿಷಯಗಳ ಜೊತೆಗೆ ನೀವು ಕೆಲವು ಸಣ್ಣ ಅಭ್ಯಾಸಗಳನ್ನು ಬೆಳೆಸಿಕೊಂಡರೆ, ಇದರೊಂದಿಗೆ ನೀವು ಕೆಲವು ಸಣ್ಣ ವ್ಯಾಯಾಮಗಳನ್ನು ಸಹ ಅಳವಡಿಸಿಕೊಂಡರೆ, ನಿಮ್ಮ ಜೀವನದಲ್ಲಿ ಮಲಬದ್ಧತೆ ಎಂದಿಗೂ ನಿಮ್ಮ ಹತ್ತಿರ ಬರುವುದಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ 1 ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಕನಿಷ್ಠ 30 ನಿಮಿಷಗಳ ಕಾಲ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಜಂಕ್ ಫುಡ್ ಮತ್ತು ಅತಿಯಾದ ಡ್ರಿಂಕ್ಸ್ ಸೇವಿಸುವುದನ್ನು ತಪ್ಪಿಸಿ. ಹಾಗಾದ್ರೆ ಸ್ನೇಹಿತರೆ, ಈಗ ತಡ ಮಾಡದೆ ಈಗಿನಿಂದಲೇ ಈ 3 ಪರಿಹಾರಗಳನ್ನು ಪ್ರಾರಂಭಿಸಿ. ನೆನೆಸಿದ ಒಣದ್ರಾಕ್ಷಿ, ತ್ರಿಫಲ ಪುಡಿ ಮತ್ತು ಇಸಾಕ್ಬೋಲ್ ಹೊಟ್ಟು ಪ್ರಯತ್ನಿಸಿ. ನಿಮ್ಮ ಹೊಟ್ಟೆ ಹೇಗೆ ಸಂತೋಷವಾಗುತ್ತದೆ ಎಂದರೆ ಮತ್ತು ನಿಮಗೆ ಉತ್ತಮ ಭಾವನೆ ಬರುತ್ತದೆ ಎಂದು ನೋಡಿ ಮತ್ತು ನೀವು ಫಿಟ್ ಮತ್ತು ಹಗೂರವಾಗಿರುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.